ಹಿಂದುತ್ವ ಜಾಸ್ತಿ ಇರೋ ಕಾರಣ ಇಲ್ಲಿ ಬಿಜೆಪಿನ ಬರ್ತದೆ ಅಂತೇಳಿ ನಾನು 99% ಹೇಳಿದ್ದೆ. ಯಾವುದೇ ಮುಸಲ್ಮಾನರು ತಮ್ಮ ಮಕ್ಕಳಿಗೆ ಯಾವುದೇ ರೀತಿಯಿಂದ ಹಿಂಗೆ ಒಗಿರಿ ಹಿಂಗೆ ಮಾಡ್ರಿ ಅಂತ ಕಲಿಸ್ತಾರೆ. ಅವ್ರ ಮೊಹರಮದಲ್ಲಿ ನಾವು ಭಾಗಿಯಾಗ್ತೀವಿ, ನಮ್ಮ ಹಬ್ಬ ಹರಿದಿನಗಳಲ್ಲಿ ಅಮಾವಾಸ್ಯೆ ಹುಣ್ಣಿಮೆಗಳು ಅವರು ಭಾಗಿಯಾಗ್ತಾರೆ. ನಾವು ಯಾವತ್ತೂ ನಾವು ಭೇದ ಭಾವ ಇಲ್ಲೇ ಇಲ್ಲ. ನಮಗೆ ಮೇಲಿನಿಂದ 4-5 ಅಂತಸ್ತಿನಿಂದ ಹೆಣ್ಣು ಮಕ್ಕಳು ನಮಗೆ ಬಿಸಿ ನೀರು ಉಬ್ಬುತ್ತಿದ್ರು. ಯಾವ ಪಕ್ಷ ಇತ್ತು ಅವಾಗ ನಮ್ಮ ದೇಶದೊಳಗೆ? ಈಗ ನಾವು ಗ್ಯಾರಂಟಿ ಯೋಜನೆಯಿಂದ ನಾವು ಕಾಂಗ್ರೆಸ್ಗೆ ಓಟ್ ಹಾಕಬೇಕನ್ನು ನನಗೇನು ಅಷ್ಟೊಂದು ಏನು ಅನ್ಸಂಗಿಲ್ಲ. ಎಲ್ಲರ ಜನರು ಎಚ್ಚೆತ್ತುಕೊಂಡಾರೆ. ಈಗ ಆದ್ರೆ ಭಿನ್ನಾಭಿಪ್ರಾಯದಿಂದ ಅದೇ ಕಾರಣದಿಂದ ಬಂದಿಲ್ಲ ಅಷ್ಟೇ. ಸರ್, ಹೇಗೆ ನಡೀತದೆ ಸರ್ ಈ ಬಾರಿ ಎಲೆಕ್ಷನ್? ಈ ಸಲ ಎಲೆಕ್ಷನ್ ನನಗನ್ಸಿದ ಮಟ್ಟಿಗೆ BJPನೇ ಬರ್ಬೋದು ರೀ. ಯಾಕಂದ್ರೆ ಹಿಂದಿನ ಸರನೂ BJP ಬರ್ತಿತ್ತು, ಯಾವುದೇ ಒಂದು ಭಿನ್ನಾಭಿಪ್ರಾಯಗಳಿದ್ದ ಕಾರಣ ಅದು ಆಗಲಿಲ್ಲ, ಬರಲಿಲ್ಲ. ಅದಕ್ಕೆ ಈ ಸಲ ಅಂತೂ ಗ್ಯಾರಂಟಿ BJPನ ಬರಬಹುದು ಅಂತೇಳಿ ನನ್ನ ಅನಿಸಿಕೆ. ನೀವು ಹೇಳಿದಾಗೆ BJP ಭದ್ರಕೋಟೆನೇ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ. ಆದರೂ ಕೂಡ ವೈಯಕ್ತಿಕ ಏನು ಭಿನ್ನಾಭಿಪ್ರಾಯಗಳು ಇರುತ್ತಲ್ಲ ಪಕ್ಷದಲ್ಲಿ, ಅದು BJPಗೆ ಸ್ವಲ್ಪ ಸಮಸ್ಯೆ ಆಯಿತು ಲಾಸ್ಟ್ ಟೈಮು. ಈ ಬಾರಿನೂ ಅದೇ ರೀತಿ ಆಗುತ್ತಾ, ಹೇಗಂತೀರಿ? ಈ ಸಲ ಏನು ಅದೇ ರೀತಿ ಆಗೋದಿಲ್ಲ ಅಂತ ನನಗನ್ಸುತ್ತೆ. ಯಾಕಂದರೆ ಕೆಲವೊಂದು ಈಗ ಘಟನೆಗಳು ನಡೆದಿವೆ. ಮೊನ್ನೆ ಶಿವಾಜಿ ಮೆರವಣಿಗೆಯಲ್ಲಿ ಕೋಮುಗಲಭೆಗಳಾದವು. ಇವೆಲ್ಲ ಕಾರಣದಿಂದ ಹಿಂದೂಗಳು ಜಾಸ್ತಿ ಅಂದರೆ ಎಚ್ಚೆತ್ತುಕೊಂಡಾರ. ಈಗ ಒಗ್ಗಟ್ಟಾಗ್ಯಾರ. ಅಂದರೆ ಇದಕ್ಕೆ ಕಾರಣ ಏನಪ್ಪ ಅಂದರೆ, ಯಾವುದೇ ಮುಸಲ್ಮಾನರು ತಮ್ಮ ಮಕ್ಕಳಿಗೆ ಯಾವುದೇ ರೀತಿಯಿಂದ ಹಿಂಗೆ ಒಗಿರಿ ಹಿಂಗೆ ಮಾಡ್ರಿ ಅಂತ ಕಲಿಸೋಲ್ಲ. ನಾವು ಹಿಂದೂ ಸೌಹಾರ್ದತೆಯಿಂದ ಬಂದವರು. ಅವ್ರ ಮೊಹರಮದಲ್ಲಿ ನಾವು ಭಾಗಿಯಾಗ್ತೀವಿ, ನಮ್ಮ ಹಬ್ಬ ಹರಿದಿನಗಳಲ್ಲಿ ಅಮಾವಾಸ್ಯೆ ಹುಣ್ಣಿಮೆಗಳು ಅವರು ಭಾಗಿಯಾಗ್ತಾರೆ. ನಾವು ಯಾವತ್ತೂ ನಾವು ಭೇದ ಭಾವ ಇಲ್ಲೇ ಇಲ್ಲ. ಆದರೆ ಈಗ ಯಾವ ತಂದೆ ತಾಯಿಗಳೂ ಮಕ್ಕಳಿಗೆ ಈ ರೀತಿ ನೀನು ಚಪ್ಪಲೇಸಿ ಕಲ್ಲೇಸಿ ಅಂತ ಯಾವ ತಂದೆ ತಾಯಿಗಳನ್ನೂ ಹೇಳುವುದಿಲ್ಲ. ಈಗ ಬಿಸಿರಕ್ತ ಯುವಕರು ಒಬ್ಬರೇ ಒಬ್ಬರು ಒಂದು ಮಾಡಿದ ಕೆಲಸಕ್ಕೆ ಅದೇನೋ ಅಂತಾರಲ್ಲ, ಸಮುದಾಯನ ಹಾಳಾಯ್ತು ಅಂತ. ಅದರ ಈಗ ಅವರು ಎಚ್ಚೆತ್ಕೊಂಡಾರ, ಅವರು ಮಾಡಬಾರ್ದಾಗಿತ್ತು. ಯಾಕಂದ್ರೆ ಇದೇ ನಮ್ಮ ಮಾಣಿಯವರ ಶೇಖರ್ ಮಾಣಿಯವರ ನೇತೃತ್ವದಲ್ಲಿ ಒಂದು ಹಿಂದಿನ ವರ್ಷ ಒಂದು ಮೆರವಣಿಗೆ ನಡೆದಿತ್ತು ಬಾಗಲಕೋಟೆಯಲ್ಲಿ. ಅದೇ ಮುಸಲ್ಮಾನರು ನೀರು ಹಣ್ಣು ಹಂಪಲ ಹಂಚಿ ನಮ್ಮ ಒಂದು ಸಹೋದರತ್ವವನ್ನು ಬೆಳೆಸಿದ್ರು ಕಳೆದ ಬಾರಿಗೆ. ಈ ಬಾರಿ ಯಾಕಾಯ್ತು ಅಂತ ಸರ್? ಯಾಕಾಯ್ತು ಅಂದ್ರೆ ಅದನ್ನೇ ಹೇಳಿದ್ನಲ್ಲ, ಈಗ ಯಾರೂ ಕಲಸಂಗಲ್ಲ. ಯಾರೋ ಒಬ್ಬರು ಒಂದು ಕ್ಷುಲ್ಲಕ ಕಾರಣಕ್ಕಾಗಿ ಮಾಡಿದ್ದು ಈ ರೀತಿಯಾಗಿ. ಅಂದರೆ ಈಗ ನಾವೊಂದು ಹಾಡು ಹಾಕ್ಕೊಂಡು ಹೊಂಟಿವಪ್ಪ ಅಂದ್ರೆ ಅವ್ರಿಗೇನೋ ಒಂದು ಬಿಸಿರಾಗ್ತ ಯುವಕರು. ಯಾರು ತಂದೆ ತಾಯಿಗಳು ಮುಸಲ್ಮಾನರು ಹಿಂಗೆ ಮಕ್ಕಳಿಗೆ ಈ ರೀತಿ ಕಲಸಂಗಲ್ಲ, ಸ್ವಾಭಾವಿಕ. ಅದು ಎಲ್ಲರೂ ಒಳ್ಳೆಯವರೇ ಅದಾರೆ ಇಲ್ಲಿ. ಆದ್ರೂ ಏನೋ ಒಂದು ಯುವಕರು ತಮ್ಮ ರಕ್ತ ಅಭಿಷೇಕ ಇದನ್ನು ಮಾಡೋದ್ರಿಂದ ಅವರು ಏನು ಮಾಡ್ಯಾರ, ಅದು ತಪ್ಪು. ಆಮೇಲೆ ಸರ್, ಇನ್ನೊಂದು ನಿಮ್ಮ ಭಾಗದಲ್ಲಿ ಏನು HY ಮೇಟಿ ಅವರು ನಿಧನ ಹೊಂದಿದಾರಲ್ಲ, ಈಗ ಉಪಚುನಾವಣೆ. ಈಗ BJPಯಿಂದ ಮತ್ತೆ ಚರಂತಿ ಮಠ ಅವರು ಇದ್ದಾರೆ, ಪೂಜಾರ್ ಅವರು ಇದ್ದಾರೆ, ಆಮೇಲೆ ಶೇಖರ್ ಮಾಣಿಯವರಿದ್ದಾರೆ. ನಿಮಗೆ ಯಾರು ನಾಯಕರಿಗೆ ಟಿಕೆಟ್ ಕೊಟ್ಟರೆ BJP ಈ ಬಾರಿ ಶತಾಯಗತ ವಿನ್ ಆಗ್ತಾರೆ ಅಂತ ಯಾರು ಅನ್ನಿಸ್ತಾರೆ ನಿಮಗೆ? ಈಗ ಮೇಟಿಯವರು ಹಿರಿಯರಿದ್ದರು, ಅದಕ್ಕಾಗಿ ಅಲ್ಲಿ ಇಲ್ಲಿ ನಮ್ಮ ಕಾಂಗ್ರೆಸ್ ನಾಯಕರು ಎಲ್ಲರೂ ಕೂಡ ಓಟ್ ಹಾಕ್ತಿದ್ರು, ಎಲ್ಲರೂ ಮಾಡ್ತಿದ್ರು. ಈಗ ಅವ್ರ ಪರವಾಗಿ ಬೇರೆಯವ್ರಿಗೆ ಕೊಟ್ಟರು ಅದು ಈ ಸಲ ಅಂತೂ ನಂಗೆ ಅನಿಸುತ್ತೆ 90% ಕಾಂಗ್ರೆಸ್ ಅಂತೂ ಬರೋಕ್ಕೆ ಸಾಧ್ಯನೇ ಇಲ್ಲ. ಈಗ ಬರ್ಬೋದು ಉಳಿದದ್ದವರು. ಈಗ ಚರಂತಿ ಮಠವರು ಅವರು ಅಭಿವೃದ್ಧಿ ಅಧಿಕಾರ ಇಲ್ಲ ಅಂತ ಹೇಳೋದಿಲ್ಲ. ನಾನು ಅದೇ ಪಕ್ಷ. ಅವ್ರು ಅಭಿವೃದ್ಧಿ ಸಾಕಷ್ಟು ಮಾಡ್ಯಾರ. ಆದ್ರೂ ಅವರಿಗೆ ಮ್ಯಾಗ ಹೈಕಮಾಂಡ್ ಏನು ಅವರಿಗೆ ಟಿಕೆಟ್ ಕೊಡ್ತೆ ಅಂದ್ರೆ ಅವ್ರ ಪರವಾಗಿಯೂ ಇರ್ಬೋದು. ಆದರೆ ಈಗ ನನಗನ್ಸಿದ ಮಟ್ಟಿಗೆ ಈಗ ಹೊಸ ಪ್ರತಿಭೆ ಬೆಳೆಯೋರಂದ್ರೆ ಡಾಕ್ಟರ್ ಶೇಖರ್ ಮಾಣಿಯವರು. ಯಾಕಂದ್ರೆ ಅವರಿಗೆ ಹಿಂದೆ ಮುಂದೆ ಏನೂ ಇಲ್ಲ, ಸಾಕಷ್ಟು ವೃತ್ತಿಯಲ್ಲಿ ಸಾಕಷ್ಟು ಗಳಿಸ್ಯಾರ ಅವರು. ಆದ್ರೂ ಅವರು ಒಂದು ಸಮಾಜದ ಅಭಿವೃದ್ಧಿಗಾಗಿ ನಾನು ದುಡಿಬೇಕು, ನಾನು ಮಾಡಬೇಕು ಅನ್ನುವಂಥ ಒಂದು ಛಲ ಇದೆ. ಅದಕ್ಕಾಗಿ ಈ ಸಲ ನಮಗೆಲ್ಲರಿಗೂ ಅನಿಸುತ್ತೆ ಅವರಿಗೆ ಕೊಟ್ಟರೆ ಒಂದು ಒಳ್ಳೆಯದು ಅಂತೇಳಿ. ಯಾಕಂದ್ರೆ ಅವರು ಅಭಿವೃದ್ಧಿನೂ ಮಾಡ್ತಾರೆ. ಅವರ ಕಾಲದಾಗ ಇದು ಬಾಗಲಕೋಟೆನೂ ಏಕತಾನೂ ಆಗುತ್ತೆ, ಎಲ್ಲರೂ ಕೂಡಿ ಎಲ್ಲ ಸಮುದಾಯನೂ ಒಂದಾಗುತ್ತೆ ಅನ್ನುವಂಥ ಒಂದು ನನ್ನ ಭರವಸೆ. ಆದ್ರೂ ಹೈಕಮಾಂಡ್ ಏನು ಚರಂತಿ ಮಾಡೋರು ಕೊಟ್ಟರು ಏನು ಪರವಾಗಿಲ್ಲ. ಆದರೂ ಈ ಸಲ ಬರೋದಂತೂ ನನಗೆ 99% BJPನ. ಅಂದರೆ BJPಗೆ ಯಾರೇನಿದ್ರು ಕೂಡ BJP ಪಕ್ಷ ಮತ್ತೊಮ್ಮೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಜಯಬೇರಿ ಬಾರಿಸೋದು ಅಂತ. ಇನ್ನೊಂದು ಕಡೆ ಈಗ ಅನುಕಂಪ ವರ್ಕ್ ಆಗಲ್ಲ ಅಂತೀರಾ ಸರ್? ಈಗ ಮೇಟಿ ಅವರು ತೀರ್ಕೊಂಡ್ರು, ಅವ್ರ ಮಕ್ಕಳಿಗೆ ಟಿಕೆಟ್ ಕೇಳ್ತಾ ಇದ್ದಾರೆ. ಈ ಅನುಕಂಪ ಅಲ್ಲೇ ಎಲ್ಲ ವರ್ಕ್ ಆಗಲ್ಲ ಅಂತೀರಾ ಬಾಗಲಕೋಟೆ ಕ್ಷೇತ್ರದಲ್ಲಿ? ನನಗನ್ಸುತ್ತೆ ಅನುಕಂಪ ವರ್ಕ್ ಆಗಂಗಿಲ್ಲ. ಯಾಕಂದ್ರೆ ಅವ್ರು ಹಿರಿಯರು ಇದ್ದರು, ಆದರೆ ಅವ್ರು ಅಷ್ಟೊಂದು ಏನು ಅಭಿವೃದ್ಧಿಯನ್ನು ಅಷ್ಟು ಮಟ್ಟಾಗಿ ಮಾಡಿರ್ಲಿಕ್ಕಿಲ್ಲ. ಈಗ ಆದರೂ ಮಾಡಿಲ್ಲ. ಯಾಕಂದ್ರೆ ಲಾಸ್ಟ್ ಚಾನ್ಸ್ ಅಂತ ತಿಳ್ಕೊಂಡು ಅವರು ಅಷ್ಟೊಂದು ಅಭಿವೃದ್ಧಿ ಮಾಡಿಲ್ಲ. ಈಗಾದರೂ ಈಗ ನಡೆಯೋದು ಒಂದು 10 ವರ್ಷಗಳಾದ ಇದು ಬಾಗಲಕೋಟೆ ಬದಾಮಿ ಮಾರ್ಗ ಒಂದು ರೋಡ್ ಇತ್ತು, ಅದು ಎಷ್ಟೋ ತೆಗ್ಗುದಿಬ್ಬು, ಎಷ್ಟೋ ಗಾಡಿಗಳು ಆಕ್ಸಿಡೆಂಟ್ ಎಲ್ಲ ಆಯಿತು. ಅದು ಈಗೀಗ ಶುರು ಆಯ್ತದೆ. ಈಗ ಅವ್ರು ಸತ್ತ ನಂತರ ಅವ್ರು ಇರುಕಲೆ ಅಂತೂ ಆಗಲಿಲ್ಲ. ಇದರಂತಕ್ಕೆ ನಾವು ಸ್ವಲ್ಪ ಹಿಂದುಳಿದೈತೆ ಅವ್ರು ಇದ್ದಾಗ. ಈಗ ಹೊಸಬರಿಗೆ ಅವ್ರ ಅನುಕಂಪದ ಮೇರೆಗೆ ಅವ್ರ ಮಗನಾಗಲಿ ಅಥವಾ ಬೇರೆಯವರಿಗಾಗಲಿ ಯಾರಿಗೆ ಟಿಕೆಟ್ ಕೊಟ್ಟರು ನನಗನ್ಸುತ್ತೆ ಅವ್ರು ಬರೋಕ್ಕೆ ಸಾಧ್ಯನೇ ಇಲ್ಲ ಅಂತ. ಅಂದರೆ ಈ ಭಾಗದಲ್ಲಿ ನಿಮ್ಗೆ ಕೈ ಸಿಗ್ತಿದ್ರ ಜನನಾಯಕರು ನಿಮಗೆ? ಅಂದರೆ ಏನೋ ಒಂದು ಕೆಲಸ ಮಾಡಬೇಕು ಅಥವಾ ನಿಮ್ಮ ಕಡೆ ಏನಾದರೂ ಬರುತ್ತಿದ್ರ ಅಥವಾ ಹೇಗೆ ಮೇಟಿ ಅವರು? ಇಲ್ಲ, ಅದೇನಿಲ್ಲ, ಅವರು ಮಾಡುವಂಗೆ ಮಾಡ್ತಿದ್ರು.
ಆದರೆ ಈ ಸಲ ಅಂತೂ ಏನೇ ಆದ್ರೂ ಕಾಂಗ್ರೆಸ್ ಪಕ್ಷ ಬರೋದಿಲ್ಲ ಅಂತ ನನಗನ್ಸುತ್ತೆ. ಯಾಕಂದ್ರೆ ಇವೆಲ್ಲ ಆದಂಥ ಗಲಭೆಗಳನ್ನು ನೋಡಿ ಹಿಂದುತ್ವಗಳು ಈಗ ಸಾಕಷ್ಟು ಜನ ಇಡೀ ನಮ್ಮ ದೇಶದೊಳಗನ ನಮ್ಮ ಬಾಗಲಕೋಟೆ ಅಂತ ಅಷ್ಟೇ ಹೇಳಲ್ಲ ನಾನು, ನಮ್ಮ ಕರ್ನಾಟಕದಲ್ಲಿ ಎಲ್ಲ ಹಿಂದೂಗಳು ಮುಷ್ಟಿಯಾಗಕತ್ತಾರ. ಅಂದ್ರೆ ಎಲ್ಲರಿಗೂ ಗೊತ್ತಾಗತ್ತೈತಿ ಯಾವ ಸರ್ಕಾರ ಬಂದ್ರೆ ಯಾವ್ದು ಏನು ನಡೆದೈತಿ. ನಾನು ಒಬ್ಬ ಮಾಜಿ ಯೋಧನಾಗಿ ನಾನು ಮಾತಾಡ್ತೀನಿ. ಮೊದಲು ಕಾಂಗ್ರೆಸ್ ಪಕ್ಷ ಜಮ್ಮು ಕಾಶ್ಮೀರದಲ್ಲಿ ನಾನಿದ್ದಾಗ ಕಾಂಗ್ರೆಸ್ ಪಕ್ಷದಾಗಿದ್ದಾಗ ನಮಗೆ ಪತ್ರವಾಗ್ತಿತ್ತು. ನಮಗೆ ಮೇಲಿನಿಂದ 4-5 ಅಂತಸ್ತಿನಿಂದ ಹೆಣ್ಣು ಮಕ್ಕಳು ನಮಗೆ ಬಿಸಿ ನೀರು ಉಗ್ತಿದ್ರು. ಯಾವ ಪಕ್ಷ ಇತ್ತು ಅವಾಗ ನಮ್ಮ ದೇಶದೊಳಗೆ? ಕೇಂದ್ರದೊಳಗೆ ಕಾಂಗ್ರೆಸ್ ಸರ್ಕಾರ ಇತ್ತು. ನಾನು 25 ವರ್ಷ ಸರ್ವಿಸ್ ಮಾಡಿ ಬಂದೀನಿ, ನೋಡೀನಿ. ಅಲ್ಲಿ ಕಾಶ್ಮೀರದಲ್ಲಿ ಕಾಂಗ್ರೆಸ್ ಪಕ್ಷದ ಅಲವ ಯಾವ BJP ಪಕ್ಷ ಯಾವ ಅವೇ ಜಮ್ಮು ಕಾಶ್ಮೀರದ ಪಕ್ಷಗಳೇ ಅದರ ಅಲವ ಬೇರೆ BJP ಒಂದು ಸೀಟೂ ಬರ್ತಿದ್ದಿಲ್ಲ. ಆದರೆ ಮೋದಿಯವರು ಬಂದ ತಕ್ಷಣ ಈಗ ಅಲ್ಲಿ ಉದ್ದಂಪುರ ಅಂತ ಒಂದೇ ಸೀಟು ಬರ್ತಿತ್ತು, ಅದು ಗುಪ್ತಾ ಅಂತೇಳಿ ಒಬ್ರು ನಿಂದಿರ್ತಿದ್ರು. ಈಗ ಅದಲ್ಲದೆ ಈಗ 4-5 ಸೀಟು ಅದೇ ಮುಸಲ್ಮಾನರೇ ಈಗ ಓಟ್ ಹಾಕಿ BJPಯನ್ನು ಗೆಲ್ಲಿಸುವಂಥ ಸ್ಥಿತಿ ಕಾಶ್ಮೀರದಲ್ಲಿ ಹುಟ್ಟಿಕೊಂಡೈತಿ. ಈಗ ಅದಕ್ಕೆ ಕಾಶ್ಮೀರಿಗೆ ಬದಲಾವಣೆ ಆಗೈತಿ. ಯಾರಿಂದ ಅಂದ್ರೆ ಮೋದಿಯಿಂದ ಅಂದರೆ BJP ಅಂದ್ರೆ ಮೋದಿಯವರಿಂದ ಅವ್ರು ಏನಪ್ಪ ಅಂದ್ರೆ ಕನಸು ಭಾರತವನ್ನು ಒಂದು ಕನಸಿನ ರಾಷ್ಟ್ರವನ್ನಾಗಿ ಮಾಡಬೇಕು. ಈಗ ಭಾರತ ಎಷ್ಟೋ ಒಂದು 28ನೇ ಸ್ಥಾನದಲ್ಲಿತ್ತು, ಈಗ 3ನೇ ಸ್ಥಾನದಲ್ಲಿ ಬಂದು ನಿಂತೈತಿ. ಈಗ ಅದಕ್ಕೆ ಕಾರಣ ಮೋದಿಯವರ. ಅದಕ್ಕೆ ನಮ್ಮ ದೇಶನೂ ನಮ್ಮ ಕರ್ನಾಟಕನೂ ಎಚ್ಚೆತ್ತುಕೊಂಡೈತಿ. BJP ಬಂದ್ರೆ ನಮ್ಮ ದೇಶ ಉದ್ಧಾರ ಆಗುತ್ತೆ. ಮೋದಿಯವರಂಥವ್ರು ಇನ್ನೂ ಬರಬೇಕು, ಇನ್ನೂ ಹೆಚ್ಚು ಕಾಲ ಅವರು BJPಯಲ್ಲಿ ಇರಬೇಕಂತ ಆಸೆ ಕನಸು ಕಾಣ್ತತಿ. ಅದೇ ರೀತಿ ಅವ್ರು ಮೋದಿಯವರು ನೋಡಿ ಆದರೂ ಸಹಿತ ನಾವು BJPಗೆ ಓಟ್ ಹಾಕೋದು, BJP ಬಂದೇ ಬರ್ತದೆ ಅಂತೇಳಿ ಈ ಸಲ ಬಾಗಲಕೋಟೆ ಒಳಗೆ. ನೀವು ಹೇಳಿದ್ದು ಕರೆಕ್ಟ್ ಸರ್. ಮೋದಿ ಅಂತ ನಾಯಕರು ಕರ್ನಾಟಕ ರಾಜ್ಯದಲ್ಲಿ ಇದ್ದಾರಾ ಸರ್ ನಿಮ್ಮ BJPಯಲ್ಲಿ? ಇದ್ದಾರೆ, ಇಲ್ಲಿ ಯಾಕೆ ಇದ್ದಾರೆ. ಆದರೂ ಅವ್ರಂಗೆ ಆಗೋದಿಲ್ಲ. ಆದರೂ ಅದರೊಳಗೆ ಸ್ವಲ್ಪ ಅಮ್ಮಮ್ಮನ್ನು ಸರಿ ಸಮಾನವಾಗಿ ಇದ್ದಾರೆ. ಈಗ ನಾವು ಏನು ಹೇಳಿದ್ವಲ್ಲ, ಈಗ ಹೈಕಮಾಂಡ್ ಏನೋ ನಿರ್ಧಾರ ಮಾಡ್ತಾರೆ. ಚರಂತ್ ಮಠರು ಓಕೆ, ಅವರು ಬರ್ಬೋದು, ಅವರು ನಿಂತರೂ ನಮ್ಮ ಪರವಾಗಿಲ್ಲ. ಆದರೂ ಅವ್ರು ಸದ್ಯಕ್ಕೆ ಅಂದರೆ ನಮ್ಮ ಇಡೀ ಬಾಗಲಕೋಟೆಗೆ ಈಗ ದಿನನಿತ್ಯ ಒಂದು 4-6 ದಾಸೋಹ ಮಾಡ್ತಾರೆ ಅವರು. ಅಂದ್ರೆ ಅಷ್ಟು ಸಾಕಷ್ಟು ಇದೆ. ನಾನು ಏನಪ್ಪ ಯಾರಿಗೆ ಮಾಡಲಿ, ಏನು ಮಾಡಲಿ, ನಾನು ಒಂದು ಸಮಾಜದ ಅಭಿವೃದ್ಧಿಗಾಗಿ, ಸಮಾಜದ ಒಂದು ಜನರ ಸೇವೆಗಾಗಿ ನಾನು ಈಗ ಜನರ ಸೇವೆನೇ ಮಾಡ್ತಾರೆ. ಅವ್ರು ಖ್ಯಾತ ಡಾಕ್ಟರಾಗಿ. ಆದ್ರೂ ನಾನೊಬ್ಬ ರಾಜಕೀಯವಾಗಿ ಜನರಿಗೆ ಸೇವೆ ಮಾಡಬೇಕನ್ನುವಂಥ ಒಂದು ಅವರಿಗೆ ಹಂಬಲ. ಇಡೀ ನಮ್ಮ ಜಿಲ್ಲೆಗಾಗಿ ಹೆಸರುವಾಸಿಯಾಗಿದ್ದಾರೆ. ಅಂಥವ್ರನ್ನ ಮಾಡಿದರೆ ಮತ್ತಷ್ಟು ಮೋದಿಯವರಂಥ ಗುಣಗಳು ಅವರಲ್ಲಿ ಅದಾವಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇನ್ನೊಂದು, ಈಗ BJPಯವರು ಒಂದು ಕಡೆ ಈ ರೀತಿ ಆಯ್ತು ಸರ್, ಇನ್ನೊಂದು ಕಡೆ ಕಾಂಗ್ರೆಸ್ನವ್ರದ್ದು ರಾಜ್ಯದಲ್ಲಿ ಸರ್ಕಾರ ಇರತಕ್ಕಂಥದ್ದು, ಒಂದು ಕಡೆ ಉಪಚುನಾವಣೆ ಎದುರಾಗಿರ್ತಕ್ಕಂಥದ್ದು. ಇದು ಕಾಂಗ್ರೆಸ್ಗೆಲ್ಲ ಒಂದು ಕಡೆ ಪ್ಲಸ್ ಆಗಲ್ಲ ಅಂತೀರಾ? ಯಾಕಂದ್ರೆ ಇನ್ನೊಂದು ಕಡೆ ಗ್ಯಾರಂಟಿಗಳು ಇದೆಲ್ಲ ಪ್ಲಸ್ ಆಗಲ್ಲ ಅಂತೀರಾ? ಈಗ ನಿಮ್ಮ ಒಂದು ಬಾಗಲಕೋಟೆಯಲ್ಲಿ ಪ್ಲಸ್ ಆಗೋಕ್ಕಂತೂ ಸಾಧ್ಯ ಇಲ್ಲ. ಯಾಕಂದ್ರೆ ಈಗ ಗ್ಯಾರಂಟಿ ಯೋಜನೆಗಳು ನೋಡಿದ್ರು ಜನರಿಗೆ ಎಲ್ಲರಿಗೂ ಗೊತ್ತಾಗ್ಬಿಟ್ಟೈತಿ ಗ್ಯಾರಂಟಿ ಯೋಜನೆ ಏನು ಅನ್ನೋದು. ಗ್ಯಾರಂಟಿ ಯೋಜನೆ ಅಂದರೆ ಸರ್ಕಾರದಿಂದ ಕೊಡೋದು, ನಮ್ಮಿಂದ ತೊಗೊಳ್ಳೋದು, ನಮ್ಮದೇ ತೊಗೊಂಡು ನಮ್ಮ ಕೈನ ನಮ್ಮ ತಲೆ ಮ್ಯಾಗೆ ಇಡೋದು, ನಮ್ಮದೇ ದುಡ್ಡು ಹೋದು ಈಗ ನಮ್ಮ ಎಲ್ಲ ಸಾಲ ಮಾಡಿ ಸೂಲ ಮಾಡಿ ನಮ್ಮ ತಲೆ ಮ್ಯಾಗೆ ಇಡೋದು. ಆದರೆ ಏನೋ ಕೆಲವೊಂದು ಬಡಬಗ್ಗರಿಗೆ ಅದು ಉಪಯೋಗ ಆಗಿರ್ಬೋದು. ಜಾಸ್ತಿ ಮ್ಯಾಕ್ಸಿಮಮ್ ಅಂದರೆ 80% ಜನರಿಗೆ ಇದು ವರ್ಕೌಟ್ ಆಗಿಲ್ಲ. ಓಕೆ, ಆದರೆ ಬಹುತೇಕ ಎಷ್ಟೋ ಜನ ಇದನ್ನು ಉಪಯೋಗ ತೊಗೊತಿರೋರು ಸಾಕಷ್ಟು ಜನ ಇದ್ದಾರೆ. ಬಟ್ ನೀವು ಹೇಳಿದಾಗ ಬಡವರಿಗೆ ಮಾತ್ರ ಇದು ಹೆಲ್ಪ್ ಆಗಿದೆ, ಮಧ್ಯಮ ವರ್ಗದವ್ರಿಗೆ ನಮ್ಮದೇ ತೆಗೆದುಕೊಂಡು ಮತ್ತೆ ನಮಗೆ ಕೊಡ್ತಾರೆ ಅಂತ ನೀವು ಹೇಳ್ತೀರಿ. ಹೌದು, ಈಗ ಎಲ್ಲ ಹಳ್ಳಿಯಿಂದ ಎಲ್ಲ ಜನರಿಗೂ ಗೊತ್ತಾಗೈತಿ. ಈಗ ನಮ್ದು ತೊಗೊಂಡು ನಮ್ಗೆ ಕೊಡ್ತಾರೆ ಅನ್ನೋದು ಅವ್ರಿಗೂ ಗೊತ್ತಾಗ್ಬಿಟ್ಟೈತಿ. ಈಗ ಯಾಕಂದರೆ ಒಂದು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಏನೇನು ಆದಂಥದ್ದು ಘಟನೆಗಳು ಏನೇನು ನಡೀತಾವೆ, ಈಗ BJP ಸರ್ಕಾರದಿಂದ ಆದಂಥ ಘಟನೆಗಳು ಏನೇನು ನಡಿಬಹುದು ಅನ್ನೋ ಉಲ್ಲೇಖಿಸಿ ಜನರು ಓಟನ್ನು ಹಾಕ್ತಾರೆ. ಇದು ಗ್ಯಾರಂಟಿ ಯೋಜನೆ ಅಷ್ಟೊಂದು ಏನು ವರ್ಕೌಟ್ ಆಗಿಲ್ಲ ನಮ್ಮ ಕರ್ನಾಟಕಕ್ಕೆ. ಇದು ಮುಂದೆ ವರ್ಕೌಟೂ ಆಗೋದಿಲ್ಲ. ಜನರಿಗೆಲ್ಲ ತಿಳುವಳಿಕೆ ಇದ್ದ ಜನರು ಅದಾರ. ಈಗ ಮಾಡ್ರನ್ ದುನಿಯಾ ಐತಿ. ಈಗ ಎಲ್ಲರಿಗೂ ಗೊತ್ತು. ಅದಕ್ಕಾಗಿ ಅದು ಏನು ಸಂಬಂಧ ಬೀಳಂಗಿಲ್ಲ. ಆ ವರ್ಕೌಟಿಂದ ಈಗ ನಾವು ಗ್ಯಾರಂಟಿ ಯೋಜನೆಯಿಂದ ನಾವು ಕಾಂಗ್ರೆಸ್ಗೆ ಓಟ್ ಹಾಕ್ಬೇಕನ್ನೋ ನನಗೇನು ಅಷ್ಟೊಂದು ಏನು ಅನ್ಸಂಗಿಲ್ಲ. ಎಲ್ಲರ ಜನರು ಎಚ್ಚೆತ್ತುಕೊಂಡಾರೆ. ಈಗ ಎಲ್ಲರೂ ಶಾಣ್ಯರದಾರ. ಅದಕ್ಕೆ ಈ ಸಲ ಹಂಗೇನಾಗೋದು ಅಂದರೆ ಬಾಗಲಕೋಟೆ BJP ಒಟ್ಟು ಅಂದರೆ ಬದಲಾವಣೆ ಬಯಸ್ತಿದೆ ಅಭ್ಯರ್ಥಿಯನ್ನು. ಬದಲಾವಣೆ ಬಯಸ್ತಿದೆ, ಮೊದಲಾದರೂ ಬದಲಾವಣೆ ಬಯಸಿತ್ತು. ಅದೇನೋ ನಡಕ್ಕೆ ಭಿನ್ನಾಭಿಪ್ರಾಯದಿಂದ ಅದು ಬರುವುದೇ ಅದು. ಆದರೆ ಭಿನ್ನಾಭಿಪ್ರಾಯದಿಂದ ಅದೇ ಕಾರಣದಿಂದ ಬಂದಿಲ್ಲ ಅಷ್ಟೇ. ಇಲ್ಲ ಚರಂತ್ ಮಾಡಿ ಅವ್ರು ಬರೋವ್ರಿ ಅವರು. ಆದರೂ ಈಗಾದರೂ ಅದೇ ರೀತಿ ಅದೇ ದಾರಿ ಮುಂದೆ ಸಾಗೋದು, ಅದೇ ಗೆಲುವು. ಈ ಸಲನೂ BJPನ ಮುಂದೆ ಬರ್ಕೊಂತ. ಇದು ಬಾಗಲಕೋಟೆ BJP ಭದ್ರಕೋಟೆ ಅನಿಸುತ್ತೆ. ಹಿಂದೂ ಅನಿಸಿತ್ತು, ಈಗಲೂ ಅನಿಸುತ್ತೆ, ಮುಂದಾದರೂ ಅನಿಸುತ್ತೆ. ಇನ್ನೊಂದು ಕಡೆ ಇದೇ ರೀತಿ ಉಪಚುನಾವಣೆ ಎದುರಾಗಿತ್ತು ಸರ್ ಶಿಗ್ಗಾಂವಿಯಲ್ಲಿ, ಹಾವೇರಿ ಡಿಸ್ಟಿಕ್.
ಅಲ್ಲಿ ಒಂದು ಕಡೆ ಏನಾಗುತ್ತೆ, ಭರತ್ ಬೊಮ್ಮಾಯಿ ಅಂತೇಳಿ ಬೊಮ್ಮಾಯಿಯವರ ಪುತ್ರ ನಿಂತಿದ್ದರು, ಅವ್ರನ್ನ ಅಲ್ಲಿ ಪರಾಜಿತ ಆಗಿಬಿಡ್ತಾರೆ ಅವರು. ಅಂದರೆ ಯಾವ ಕಾರಣಕ್ಕೆ ಅಂದರೆ ಕಾಂಗ್ರೆಸ್ಸು ಏನೊಂದು ಸರ್ಕಾರ ಇರುತ್ತೆ, ಪ್ಲಸ್ಸು ಅಲ್ಲಿ ಸತೀಶ್ ಜಾರಕಿಹೊಳಿ ಅವರಾಗಿರೋ ಸಾಕಷ್ಟು ಸಚಿವರು ಬಂದು ಅಲ್ಲಿ ಕೆಲಸ ಮಾಡ್ತಾರೆ. ಸೇಮ್ ಅದೇ ರೀತಿ ಮತ್ತೊಮ್ಮೆಲೆ ಸತೀಶ್ ಜಾರಕಿಹೊಳಿ ಅವರು ಬಂದು ಈ ಚುನಾವಣೆ ಎದುರಿಸ್ತೇನೆ ಅಂತ ಹೇಳಿದ್ದಾರೆ. ಅದು ವರ್ಕೌಟ್ ಆಗುತ್ತೆ ಅಂತೀರಾ ಅಲ್ಲಿ ಆಗಿಲ್ಲ? ಅದೇನು ನನಗೇನು ಈ ಸಲ ವರ್ಕೌಟ್ ಆಗೋದಿಲ್ಲ ಅಂತ ಅನಿಸುತ್ತೆ. ಯಾಕಂದ್ರೆ ಜನರಿಗೆ ಎಲ್ಲರಿಗೂ ಗೊತ್ತು ಈಗ ಹಿಂದೆ ಏನಾಗಿದೆ, ಈಗ ಏನು ಆಗಬೇಕಾಗೈತಿ, ಮುಂದೆ ಏನೇ ಆಗಬೇಕು ಅನ್ನೋದು ಎಲ್ಲರಿಗೂ ಗೊತ್ತು. ಅದಕ್ಕೆ ಹಾಗೇನು ಅದೇನು ಅನಿಸೋದಿಲ್ಲ. ಅದು ಈ ಸಲ ಬರೋದು ಎಲ್ಲ ಜನರಿಗೂ ಈಗ ತಲೆಯೊಳಗೆ ಐತಿ ನಾವು BJP ಪಕ್ಷವನ್ನು ತರಬೇಕು. ಯಾಕಂದರೆ ಮ್ಯಾಕ್ಸಿಮಮ್ ಪಕ್ಷ ಎಲ್ಲ ಹಿಂದುತ್ವ ಇಲ್ಲಿ ಬಾಗಲಕೋಟೆಯಲ್ಲಿ, ಅಲ್ಪಸಂಖ್ಯಾತರು ಅದಾರ ಕಡಿಮೆ, ಆದರೂ ಈ ಸಲ ನಮ್ಮ ಹಿಂದುತ್ವ ಜಾಸ್ತಿ ಇರೋ ಕಾರಣ ಇಲ್ಲಿ BJPನೇ ಬರ್ತದೆ ಅಂತೇಳಿ ನಾನು 99% ಹೇಳಿದ್ದೆ ಸರ್. ಆಮೇಲೆ ಲಾಸ್ಟ್ ಕೊನೆಯದಾಗಿ ಸರ್, ಯಾರೇ ಇವಾಗ ನಿಮ್ಮ ಪಕ್ಷದವರಾಗಲಿ ಯಾರೇ ನಿಂತ್ಕೊಂಡು ಅಂದರೆ ಜಯಬೇರಿ ಬಾರಿಸಿದ್ರು, ನಿಮ್ಮ ಬಾಗಲಕೋಟೆ ಮತಕ್ಷೇತ್ರದ ಜನತೆಗೆ ಏನು ಸರ್, ಏನು ಮಾಡ್ಬೇಕು ಸರ್, ಅವ್ರ ಅಭಿವೃದ್ಧಿ ಕಾರ್ಯ ಏನು ಮಾಡ್ಬೇಕು ಸರ್? ಮುಖ್ಯವಾಗಿ ಅಂದರೆ ಈಗ ಇಂಡಸ್ಟ್ರಿಯಲ್ ಇಲ್ಲ, ನಮ್ಮಲ್ಲಿ ಇಂಡಸ್ಟ್ರಿಯಲ್ ಕಡಿಮೆ. ಮೊದಲ ಇಂಡಸ್ಟ್ರಿಯಲ್ ಮಾಡಿದರೆ ಜನರಿಗೆಲ್ಲ ಉದ್ಯೋಗ ಅವಕಾಶ ಸಿಗ್ತೈತಿ. ಈಗ ಎಲ್ಲರಿಗೂ ನೌಕರಿ ಸಿಗಂಗಿಲ್ಲ, ಅಲ್ಲಿ ಜನರಿಗೆ ಸಾಕಷ್ಟು ಮ್ಯಾಕ್ಸಿಮಮ್ ಜನರಿಗೆ ಅವಕಾಶ ಸಿಗ್ತೈತಿ. ಆಮೇಲೆ ಈಗ ಉಳಿದಂಥ ಎಲ್ಲ ಲೋಕಲ್ ಆಗಿ ರೋಡ್ ಆಗಲಿ ಅದಾಗಲಿ ಇದಾಗಲಿ ಎಲ್ಲ ಅಭಿವೃದ್ಧಿ ಆದರೆ ಇದು ಮುಂದೆ ಬರ್ತೈತಿ. ಆಮೇಲೆ 24 ಮುಳುಗಡೆ ಒಂದು ಇನ್ನೂ ಆಗಿಲ್ಲ, ಅದು ಸಂಪೂರ್ಣಗೊಂಡ ನಂತರ ಕೆಲವೊಂದು ಈಗ ಆಗ್ಯಾವು ಸ್ವಲ್ಪ ದುಡ್ಡು ಅಷ್ಟೇ ಬಂದೈತಿ. ಈಗ ಅರ್ಧ ನೀರು ನಿಂದ್ರತ್ತ ದುಡ್ಡು ಪೂರ್ಣ ಸಿಕ್ಕಿಲ್ಲ, ಜನರಿಗೆ ಅದು ಆತಂಕಕ್ಕೆ ಒಳಗಾಗ್ಯಾರ. ಈಗ ಅದು ಪೂರ್ಣ 24 ಆಯ್ತಂದ್ರೆ ಎಲ್ಲರೂ ಜನರು ಸುಖಿಯಾಗಿರ್ತಾರೆ. ಅದಕ್ಕೆ BJPನ ಬರ್ಬೇಕು ಅನ್ನೋದು ಒಂದು ಆಶಯ ಎಲ್ಲ ಜನರಲ್ಲಿ ಐತೆ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.